ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಅಣ್ಣ ಟಿ.ಎ. ನಾರಾಯಣಗೌಡರ ಆದೇಶದ ಮೇರೆಗೆ ಏನು ಒಬ್ಬ ದೊಡ್ಡ ಅಯೋಗ್ಯ ಮೂರ್ಖ ಕಮಲ್ ಹಾಸನ್ ಒಂದು ದಡ್ಡತನವಾದ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಅದೇನಂದ್ರೆ ಇವರ ತಮಿಳು ಭಾಷೆಯಿಂದ ನಮ್ಮ ಕನ್ನಡ ಭಾಷೆ ಉಳ್ತಂತೆ. ಇದಕ್ಕೆ ನಾವೆಲ್ಲ ನಗಬೇಕು. ಅಲ್ಲ ಕಣಯ್ಯ ಕಮಲ್ ಹಾಸನ್, ನೀನೇನು ದೊಡ್ಡ ಜ್ಞಾನಿನ ಇಲ್ಲ ಭಾಷಾ ವಿಜ್ಞಾನಿನ? ನೀನು ಏನಂದ್ರೆ ಹಂಗೆ ಬಾಯಿ ಇದೆ ಅಂತೇಳಿ ಮಾತಾಡಕ್ಕೆ ನಿನ್ನ ಪೌರುಷ ಏನಿದ್ರು ನಿಮ್ಮ ತಮಿಳ್ನಾಡಲ್ಲಿ ಇಟ್ಕೋ, ನಮ್ಮ ಕರ್ನಾಟಕದಲ್ಲ. ನೀನೇನಿದ್ರು ನೀನು ದೊಡ್ಡ ಭಾಷೆ ನಿನ್ನ ತಮಿಳ್ನಾಡು ಜನಕ್ಕೆ, ಕರ್ನಾಟಕದ ಜನಕ್ಕೆ ಅಲ್ಲಪ್ಪ, ಆಯ್ತಾ? ಅವತ್ತು ಅಲ್ಲಿ ಪಾಪ ಶಿವಣ್ಣ ಅವ್ರು ಸುಮ್ಮನೆ ಕೂತಿದ್ರು. ಅವ್ರಿಗೇನು ಆರೋಗ್ಯದ ಪರಿಸ್ಥಿತಿ ಇತ್ತೀಚೆಗೆ ಚೆನ್ನಾಗಿಲ್ಲ, ಅವ್ರಿಗೆ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ, ಅವ್ರು ಸುಮ್ಮನೆ ಕೂತಿದ್ರು. ಅದೇ ಜಾಗದಲ್ಲಿ ಏನಾರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಏನಾರು ಇದ್ದಿದ್ರೆ ನಿನ್ನ ದೌಡೆ ಅಲ್ಲ ಉದುರಿಸ್ತಾ ಇದ್ರು. ಯಾಕಂದ್ರೆ ಇವತ್ತು ಈ ನಾಡಿನಲ್ಲಿ ಕನ್ನಡ ಚಲನಚಿತ್ರ ರಂಗದಲ್ಲಿ ಇವತ್ತು ಅಭಿಮಾನಿಗಳನ್ನ ದೇವರು ಅಂತ ಕರೆದಿರೋದು ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ಹುಟ್ಟಿದಂತಹ ನಾಡು ಇದು. ಇನ್ನ ನಮ್ಮ ರಾಜರುಗಳ ಕಥೆಗಳು ನೀನು ಕೇಳಿದೀಯಾ? ಕೇಳಿದ್ರೆ ನಿನ್ನ ಮೈ ಹಂಗೆ ರೋಮಾಂಚನ ಆಗಬೇಕು. ಅಂತ ಒಂದು ನಾಡಿನಲ್ಲಿ ನಾವು ಕನ್ನಡಿಗರು ಹುಟ್ಟಿರೋದು, ನಾವು ಸ್ವಾಭಿಮಾನಿಗಳು. ನಿನ್ ಬಾಯಿ ಬಂದ ಹೇಳಿಕೆ ಕೊಟ್ಟಿದ್ಯಲ್ಲ, ಅದಕ್ಕೆ ಯಾರು ಇಲ್ಲಿ ತಲೆ ತುಂಬಿಸ್ಕೊಂಡು ಕೂರಲ್ಲಪ್ಪ. ಇವತ್ತು ಕನ್ನಡಿಗರು ನಿನ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ನಿನಗೆ ಧಿಕ್ಕಾರ ಆಗ್ತಾ ಇದ್ದಾರೆ. ಯಾಕಂದ್ರೆ ನೀನು ಹೇಳಿಕೆ ಕೊಟ್ಟಿದ್ಯಲ್ಲ ತಮಿಳಿಂದ ಕನ್ನಡ ಹುಟ್ಟಿದ್ದು ಅಂತ. ಅಯೋಗ್ಯ. ಕನ್ನಡಕ್ಕೆ 4000 ವರ್ಷಗಳಷ್ಟು ಇತಿಹಾಸ ಇದೆ ಕಣಯ್ಯ. ಫಸ್ಟ್ ತಿಳ್ಕೊಂಡ್ ಬಾ. ನೀನು ಯಾರು ಇತಿಹಾಸಕಾರರು ಅಂತ ತಿಳ್ಕೊ. ಯಾವ ಭಾಷೆ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಇದುವರೆಗೂ ಕನ್ನಡಿಗರನ್ನ ಕೆಣಕಿ ಉಳಿದ ಇತಿಹಾಸದಲ್ಲೇ ಇಲ್ಲ ಅಂತಂದ್ರೆ ಕೆಣಕಿದ್ಯಾ, ಕ್ಷಮೆ ಕೇಳಲ್ಲ ಅಂತ ಹೇಳ್ತಾ ಇದ್ಯಾ? ನೀನು ಕ್ಷಮೆ ಕೇಳೋವರೆಗೂ ನಿನ್ನ ಸಿನಿಮಾ ಯಾವ ರೀತಿ ನೀನು ಈ ಕರ್ನಾಟಕದಲ್ಲಿ ಯಾವ ರೀತಿ ಪ್ರದರ್ಶನ ಆಗುತ್ತೆ ಅಂತ ನಾವು ತೊಡೆ ತಟ್ಟಿ ಕೇಳೇ ಬಿಡ್ತೀವಿ. ಯಾಕಂದ್ರೆ ಇವತ್ತು ಈ ನಾಡಿನಲ್ಲಿ ಬಂದವರೆಲ್ಲ ಹೊಗಳೋದಕ್ಕೆ ಈ ನಾಡೇನು ಬಿದ್ದಿಲ್ಲಪ್ಪ. ಕನ್ನಡ ಜನ ಇವತ್ತು ಈ ನಾಡನ್ನ ಕಾಯ್ತಾ ಇರೋರು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ.ಎ. ನಾರಾಯಣಗೌಡರು ಇದ್ದಾರೆ. ನಾವೆಲ್ಲ ಮಹಿಳಾ ಪಡೆ ಕೂಡ ಅವ್ರ ಜೊತೆ ಇದ್ದೀವಿ. ಇವತ್ತು ಇದೇ ಒಂದು ಫ್ರೀಡಂ ಪಾರ್ಕಲ್ಲಿ ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರಾದಂತಹ ಧರ್ಮರಾಜ್ ಗೌಡ ಅವರ ನೇತೃತ್ವದಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕಲ್ಲಿ ಅವರ ಭೂತದಹನ ಏನು ಕಮಲ್ ಹಾಸನ್ನ ಭೂತದಹನ ಮಾಡೋದ್ರ ಮುಖಾಂತರ ಇವತ್ತು ನಾವು ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಚಿತ್ರಮಂದಿರದಲ್ಲಿ ಪ್ರದರ್ಶನ ಏನಾದ್ರು ಕದ್ದು ಮುಚ್ಚಿ ಮಾಡ್ತೀನಿ ಅಂತ ನೀನು ಅನ್ಕೊಂಡಿದ್ರು ಅದಾಗಲ್ಲ ಕಣಯ್ಯ. ನೀನು ಎಲ್ಲೇ ಔತ್ಕೊಂಡಿರೋ, ನೀನು ಎಲ್ಲೇ ನಿನ್ನ ಚಿತ್ರನ ಬಿಡುಗಡೆ ಮಾಡ್ತಿರೋ, ಹುಡ್ಕೊಂಡು ಬಂದು ಹೊಡಿತೀವಿ. ಇದು ಸತ್ಯ. ಯಾಕಂದ್ರೆ ಇವತ್ತು ಕರ್ನಾಟಕ ನಾಡಲ್ಲಿ ಯಾರು ಏನಂದ್ರೆ ಹೇಳಿಕೆ ಕೊಟ್ರೆ ಸುಮ್ಮನೆ ಕೂತ್ಕೊಳ್ಳೋ ಅಂತ ಕನ್ನಡಿಗರಿಗೆ ಇಲ್ಲ. ನೀನು ಸ್ವಾಭಿಮಾನನ ಕೆರಳಿಸ್ಬಿಟ್ಟಿದ್ಯಾ. ಏನಿದ್ರು ನಾವು ಕೊಡ್ತಾ ಇರ್ತೀವಿ, ನಿಮ್ಮಂತ ನಾಡ ದ್ರೋಹಿಗಳು ತಗೋತಾ ಇರಬೇಕು. ಹಾಗಾಗಿ ಇನ್ನು ಮುಂದೆ ಯಾರೇ ಆಗಲಿ ಕಮಲ್ ಹಾಸನ್ ಒಂದು ನೆಪ ಅಷ್ಟೇ. ಯಾರಾದರೂ ಬಾಯಿದೆ ಅಂತೇಳಿ ಕನ್ನಡಿಗರ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ಯಾರಾದರೂ ಮಾತಾಡ್ಸಿದ್ರೆ ಅಣ್ಣ ಟಿ.ಎ. ನಾರಾಯಣಗೌಡರ ಒಂದು ಸಿನಿಮಾ ಪಡೆ ನಿಮ್ಮನ್ನೆಲ್ಲರನ್ನೂ ಒದ್ದು ಓಡಿಸೋ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ.